ಭಾಳ ಪುರಾತನವಾದ ದೇವಸ್ಥಾನ. ಮಲ್ಲೇಶ್ವರ ಬಡಾವಣೆಗೆ ಹೆಸರು ಬಂದಿರೋದೇ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯಿಂದ. ಮಲ್ಲೇಶ್ವರ ಅಂತೇಳಿ ಬಡಾವಣೆಗೆ ಬಂದಿರೋದು. ಇದು ಸುಮಾರು 600-700 ವರ್ಷಗಳ ಇತಿಹಾಸದ ದೇವಸ್ಥಾನ. ಮೊದಲನೇ ಬಾರಿಗೆ ಇದನ್ನು ನೋಡಿದ್ದು ಬಿಜಾಪುರ ಸುಲ್ತಾನ್ನ ಸಾಮಂತರಾಜನಾದ ಏಕೋಜಿರವರು. ಅವರು ಮರಾಠ ರಾಜರು. ಅವರು ಇಲ್ಲಿ ಕಪ್ಪಗಾಣಿಕೆ ಬಂದು ಇಲ್ಲಿ ವಿಶ್ರಮಿಸ್ಕೊಳ್ತಾ ಇರಬೇಕಾದ್ರೆ ಈ ಉದ್ಭವ ಮೂರ್ತಿ ಶಿವಲಿಂಗವನ್ನು ನೋಡ್ತಾರೆ. ಅವರು ನೋಡಿದ್ಮೇಲೆ ಇದು ಮೇದರನಿಂಗನಹಳ್ಳಿ ಅಂತಾಗಿತ್ತು. ಇದನ್ನು ಅವರು ದತ್ತಿ ಕೊಡ್ತಾರೆ ದೇವಸ್ಥಾನಕ್ಕೆ. ಈ ಜಾಗವನ್ನೆಲ್ಲ ಹಳ್ಳಿಗಳನ್ನೆಲ್ಲ ದತ್ತಿ ಕೊಡ್ತಾರೆ. ಅದು 1669 ಇಸ್ವಿಲಾಗಿರೋದು. ಅದರ ಬಗ್ಗೆ ಒಂದು ಶಿಲಾಶಾಸನವನ್ನು ಇಲ್ಲಿ ಹುಟ್ಟು ಬಂಡೆಯ ಮೇಲೆ ಅವರು ಕೆತ್ತಿದ್ದಾರೆ. ಬೆಂಗಳೂರು ನಗರದ ಅತ್ಯಂತ ಪುರಾತನ ಶಿಲಾಶಾಸನಗಳಲ್ಲಿ ಅದೊಂದು. ಆಮೇಲೆ ಅಷ್ಟು ದೊಡ್ಡ ಶಿಲಾಶಾಸನ ಬೆಂಗಳೂರು ನಗರದಲ್ಲಿ ಯಾವುದೂ ಇಲ್ಲ. ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಸೂರ್ಯ ಚಂದ್ರ ಇರೋ ತನಕ ಈ ದೇವಸ್ಥಾನ ಇರ್ತದೆ. ಇದಕ್ಕೆ ಭಿನ್ನ ಮಾಡಿದವ್ರು ಏನೇನು ಅನುಭವಿಸ್ತಾರೆ ಅಂತೇಳಿ ಅದರೊಳಗೆ ಬರೆದಿದ್ದಾರೆ. ಈ ಜಾಗದಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣವನ್ನು ಕಳೆದ 25 ವರ್ಷಗಳಿಂದ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳು ಇದನ್ನು ಉಸ್ತುವಾರಿಯನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ಹೆಂಗೆ ಅಂದರೆ, ಯಾಕೆ ಅದು ಉಸ್ತುವಾರಿ ನೋಡ್ತಾ ಇದ್ದಾರೆ, ಇದು ಮುಜರಾಯಿ ದೇವಸ್ಥಾನ ಅಲ್ಲ ಅಂದಾಗ ಒಂದು ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ಈ ಎಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಯುವಕರು, ಯುವತಿಯರು, ಮಹಿಳೆಯರು, ಪುರುಷರು ಇದಕ್ಕೆ ಒಕ್ಕಲಿದ್ದಾಗೆ ಇಲ್ಲೇ ಹುಟ್ಟು ಬೆಳೆದಿರೋರು. ಇವರೆಲ್ಲ ಇಲ್ಲಿ ಆಡಿ ಬೆಳೆದಿರೋರು. ಈ ದೇವಸ್ಥಾನದ ನವೀಕರಣ, ರಾಜಗೋಪುರ ನಿರ್ಮಾಣ, ಶ್ರೀರಥದ ನಿರ್ಮಾಣ, ಈ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಪವಿತ್ರವನ ಅಂದರೆ ಇದು ಎಲ್ಲ ಸ್ವಾಮೀಜಿಗಳನ್ನು, ಗುರುಗಳನ್ನು ಆಕರ್ಷಿಸಿರುವಂಥ ಸ್ಥಳ. ಇದು ಪವಿತ್ರವನದಲ್ಲಿ ರುದ್ರಾಕ್ಷಿ, ಶ್ರೀಗಂಧ, ಬೇವು, ಬಿಲ್ವ, ಸಂಪಿಗೆ, ದೇವಸಂಪಿಗೆ, ನಾಗಸಂಪಿಗೆ, ನಾಗಲಿಂಗ ಪುಷ್ಪ ಎಲ್ಲವನ್ನು ಹಾಕಿದ್ದೀವಿ, ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಉಸ್ತುವಾರಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ. ಈ ಜಾಗ ಇದೆಲ್ಲ ಆದಮೇಲೆ ಈ ವಾಹನಗಳು ಶಿವರಾತ್ರಿ ಕಾಲದಲ್ಲಿ ಪ್ರತಿ ಉತ್ಸವ ನಡಿಬೇಕು. 1 ತಿಂಗಳ ಕಾಲ ಉತ್ಸವ ನಡೆಯುತ್ತೆ. ಇದು ಪ್ರತಿ ಭಕ್ತಾದಿಗಳ ಮನೆಗೆ ಈ ಉತ್ಸವಗಳು ಹೋಗುತ್ತೆ. 11 ಉತ್ಸವಗಳಿದೆ. ನೋಡಿ, ಈ ಜಾಗವನ್ನು ಇವರು ನಿರುಪಯುಕ್ತ ವಸ್ತುಗಳನ್ನು ಹಾಕೊಳ್ಳಿಕ್ಕೆ ಮಾಡಿದರು. ಈ ಕೊರೋನಾ ಕಾಲದಲ್ಲಿ ಇದೆಲ್ಲ ಈ ಜಾಗವನ್ನು ಬಿಡಿಸ್ಕೊಂಡು ಈ ಜಾಗವನ್ನು ಮೂಲ ರೂಪಕ್ಕೆ ತಗೊಂಡೋಗಿ ಈ ವಾಹನಗಳಿಗೆ ಒಂದು ಸಂಗ್ರಹಾಲಯವನ್ನು ಮಾಡಿದ್ವಿ. ಅದರ ಹೆಸರನ್ನು ನಾವು ಐತಿಹಾಸಿಕ ವಸ್ತುಗಳನ್ನು ಇಲ್ಲಿ ಇಟ್ಟಿರೋದ್ರಿಂದ ಐತಿಹ್ಯದ ಅಟ್ಟಣಿಗೆ ಅಂತ ಮಾಡಿದ್ದೀವಿ. ಈ ಐತಿಹ್ಯದ ಅಟ್ಟಣಿಗೆಗೆ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿದ ತಕ್ಷಣ ಇದು 100 ವರ್ಷಗಳ ಪುರಾತನವಾದ ಪ್ರಭಾವಳಿ. ಇದು 100 ವರ್ಷದ ಮೇಲಾಗಿದೆ ಈ ಪ್ರಭಾವಳಿ. ಇದನ್ನು ನಾವು ಸ್ವಲ್ಪ ದುರಸ್ತಿ ಮಾಡಿ ಇಲ್ಲಿ ಮೊದಲಿಗೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದೆಲ್ಲ ಅಲ್ಲಲ್ಲಿ ಇಟ್ಟಿದ್ರು, ಮಾಡಿ ಮೇಲೆ ಇಟ್ಟಿದ್ರು, ಮಳೆ ಗಾಳಿ ಬಿಸಿಲಿಗೆಲ್ಲ ಇಟ್ಟಿದ್ದು. ಇದೆಲ್ಲ ಕೆಲವುಗಳನ್ನು ಉಗ್ರಾಣದಲ್ಲಿ ಹಾಕಿದ್ರು. ಆದರೆ ಮೌಲ್ಯ ಮತ್ತು ಪ್ರಾಚೀನತೆಯ ಮೌಲ್ಯ, ಅದು ಆ್ಯಂಟಿಕ್ ವ್ಯಾಲ್ಯೂ ಇದೆ. ಈಗ ಅದನ್ನು ಎಲ್ಲ ಇಲ್ಲಿ ಜೋಡಿಸ್ಕೊಂಡು ಇದಕ್ಕೊಂದು ಸಂಗ್ರಹಾಲಯ ಮಾಡಬೇಕು ಅನ್ನೋ ತೀರ್ಮಾನ ಗೆಳೆಯರ ಬಳಗ ತಗೊಂತು. ಅದ್ರ ಪ್ರಕಾರ ಇದನ್ನು ಮಾಡಿದ್ದೇವೆ. ನೋಡಿ, ಇದು ಶೇಷವಾಹನ. ಇದೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಇದು ವೃಷಭ ವಾಹನಕ್ಕೆ ಇದನ್ನೆಲ್ಲ ನಾವು ದುರಸ್ತಿ ಮಾಡಿ ಅದಕ್ಕೆಲ್ಲ ಒಂದು ಹೆಸರುಗಳನ್ನು ಮೇಂಟೈನ್ ಮಾಡಿ ಮಾಡಿದ್ದೀವಿ. ಇದು ಪಾಲಿಶ್ ಮಾಡಿ ಹೊಸ ಥರ ಮಾಡಿದ್ದು ಹಂಸವಾಹನ. ಇದು ನೋಡಿ, ಇದು ತುಂಬ ಹಳೆದಿದು. ಇದನ್ನು ಈ ಉತ್ಸವಕ್ಕೆ ತಗೊಂಡೋಗ್ತಾ ಇರಲಿಲ್ಲ. ಇದನ್ನು ಅಲ್ಲಿ ಎಲ್ಲ ಇದಕ್ಕೆ ದುರಸ್ತಿ ಮಾಡಿ ಶೇಷವಾಹನವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ನಮ್ಮ ಹಳೆ ರಥದ ದ್ವಾರಪಾಲಕರು 8 ಕಂಬಕ್ಕೆ ಕಟ್ಟಿರೋದು, ಅದನ್ನು 4 ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ನಾವು. 4. ಇದು ನೋಡಿ, ಈ ಪ್ರಭಾವಳಿಗಳಿದೆಯಲ್ಲ, ಇದೆಲ್ಲ ಆಗಿನ ಕಾಲಕ್ಕೆ ಕೊಟ್ಟಂಥ ಪ್ರಭಾವಳಿ. ಈಗೆಲ್ಲ ಚಿನ್ನ ಬೆಳ್ಳಿಗೆ ಎಲ್ಲ ಮಾರ್ಪಾಟಾಗಿರೋದ್ರಿಂದ ಇದನ್ನು ನಿರ್ಲಕ್ಷಿಸಿದರು. ಅದನ್ನು ನಾವು ಕೊಟ್ಟಿರೋರಿಗೂ ಬೇಸರ ಆಗಬಾರ್ದು, ದೇವಸ್ಥಾನದ ಅಮೂಲ್ಯ ವಸ್ತುಗಳ ಉಳಿವು ಆಗಬೇಕು ಅನ್ನೋ ದೃಷ್ಟಿಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಇದನ್ನು ನಾವು ಪ್ರಭಾವಳಿಯನ್ನು ಮಾಡಿದ್ದೇವೆ. ಇದನ್ನು ನೋಡಿ, ಇದು ಹೊಸದಾಗಿ ಬಾಗಿಲು ಮಾಡಿರೋದು. ಇದು ರಥದ ಉಳಿದಿದ ಮರಗಳಲ್ಲಿ ಈ ಅಟ್ಟಣಿಗೆಯನ್ನು ತೆಗೆದು ಇದನ್ನು ನಾವು ಮಾಡಿಸಿರೋದು. ಅದು ಹಳೆಯ ರಥದ ಮರ. ಹೌದು, ಹಳೆಯ ರಥದ ಮರದ ಕಿಟಕಿ ಬಾಗಿಲನ್ನು ಮಾಡಿದ್ದೇವೆ. ಇದು ಅಷ್ಟೇ. ದೀಪಸ್ತಂಭಗಳೆಲ್ಲ ಏನಿದೆ, ಗಂಟೆ, ಈ ದೀಪಸ್ತಂಭ ಇದೆಲ್ಲ ಆಗಿನ ಕಾಲಕ್ಕೆ ಭಕ್ತಾದಿಗಳು ಕೊಟ್ಟಿರುವಂಥದ್ದು. ಅದು ಮೂಲೆ ಆಗಬಾರ್ದು, ಮೂಲೆ ಗುಂಪಾಗಬಾರ್ದು ಅಂಥೇಳಿ ಅದಕ್ಕೊಂದೆಲ್ಲ ಜಾಗ ಮಾಡಿ ನಾವು ಮಾಡಿದ್ದೇವೆ. ಇದು ಮೂಷಿಕ ವಾಹನ, ಇದು ನಂದಿ ವಾಹನ, ಅಶ್ವವಾಹನ. ಇದರೊಳಗೆ ವಿಶೇಷತೆ ಏನು ಅಂದರೆ, ಇದು ಭಾಳ ವಿಶೇಷತೆಯ ಮುಖವಾಡ. ಈ ಪ್ರಭಾವಳಿ, ಈ ಶಿವನ ಮುಖವಾಡ
ಈ ನಾಗರ ಹೆಡೆ, ಈ ಇದು ಪೀಠ, ಇದು ನೋಡಿ ಇಲ್ಲಿದೆ ನೋಡಿ, ಕಾಡುಮಲ್ಲೇಶ್ವರ ಸ್ವಾಮಿಗೆ ಪಟ್ಟಣದ ಪೂವಣ್ಣನವರ ಸೇವೆ ಅಂಥೇಳಿ 7/10/1923 ಇಸ್ವಿಲಿ ಕೊಟ್ಟಿರೋದು. ಇದಕ್ಕೆ ಇಲ್ಲಿ ನಾವು ಅದನ್ನು ಹಾಕಿದ್ದೀವಿ, ಅದರ ಇದನ್ನು ಮಾಡಿದ್ದೀವಿ. ಗಂಟೆಗಳು ಇದೆಲ್ಲ ಪುರಾತನ ಕಾಲದ ಗಂಟೆ. ಇದು ಇನ್ನೊಂದು 2 ವರ್ಷಕ್ಕೆ 100 ವರ್ಷ ಆಗ್ತದೆ. 100 ವರ್ಷಕ್ಕೆ ಇದನ್ನು ನಾವು ಸುಮ್ಮನೆ ಸ್ವಲ್ಪ ಪಾಲಿಶ್ ಎಲ್ಲ ಮಾಡ್ಸೋಕ್ಕೆ ಹೋದಾಗ ಆ ಮಾಡಿದಂಥ ಕುಶಲಕರ್ಮಿಗಳೇ ಅಚ್ಚರಿಗೊಂಡ್ಬಿಟ್ರು. ಈ ಥರ ಕೆಲಸ ಈಗಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಕೈಯಲ್ಲೇ ಮಾಡಿರೋದು, ಯಾವುದು ಅಚ್ಚುಗಿಚ್ಚೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಮೊದಲು ಪೂಜೆ ಆಗ್ತಾಯಿತ್ತು. ಈಗೆಲ್ಲ ಕೌಚಗಳು ದೇವಸ್ಥಾನದಲ್ಲಿ ಮೂಲ ವಿಗ್ರಹಕ್ಕೆ 100 ವರ್ಷದಿಂದ ಇಟ್ಕೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಇತಿಹಾಸ ಇದೆ ನಮಗೀಗ. ಈ ಪುರಾತನ ದೇವಾಲಯದಲ್ಲಿ ನಾವು ಹುಡುಕಿದ್ರೆ ಬಹುಶಃ ಇನ್ನಷ್ಟು ಸಿಕ್ಕಿರೋದೇನೋ, ಶಿಲಾಶಾಸನಗಳು ಸಿಕ್ಕಿರೋದು. ಇದು ಮೂಲ ಯಾರು ಇದನ್ನು ಮಾಡಿದ್ದು, ಕೆಲವ್ರು ಹೇಳ್ತಾರೆ ಗಂಗರ ಕಾಲದ ದೇವಾಲಯ ಇದು ಅಂತಾರೆ, ಕೆಲವರು ಅಕ್ಕಮಹಾದೇವಿ ಇಲ್ಲಿ ಬಂದು ಹೋಗಿರಬಹುದು ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಬಂದಂಥ ಏನು ಸಂಸ್ಥಾನಗಳ ಮುಖ್ಯಸ್ಥರು ಇಲ್ಲಿ ಭೇಟಿ ಕೊಟ್ಟಿರೋದಿದೆ. ಕೆಂಪೇಗೌಡರಾಗಲಿ, ಮರಾಠ ಇದಾಗಲಿ, ಬಿಜಾಪುರದ ಸುಲ್ತಾನ್ನ ಕಡೆಯವರು ಇರ್ಬೋದು, ಎಲ್ಲರೂ ಇಲ್ಲಿ ಈ ದೇವಸ್ಥಾನಕ್ಕೆ ಇದೆ. ಇದು ವೃಷಭ ವಾಹನ. ಇದೆಲ್ಲ ನೋಡಿ ವಿಶೇಷ, ಮೊದಲು ಹಳೆಯ ವಾಹನಗಳಿದೆಲ್ಲ, ಇದೆಲ್ಲ ತುಂಬ ಹಳೆಯದು. ಈ ದೇವಸ್ಥಾನದಲ್ಲಿ ಇದು ಸೇವೆಗೆ ಹೋಗುತ್ತಿದ್ದು ಶಿವರಾತ್ರಿ ಕಾಲದಲ್ಲಿ, ಅದು ವೃಷಭ ವಾಹನ. ಇದು ನಮ್ಮದು ವಿಶೇಷ ಏನು ಅಂದರೆ ಈ ರಾವಣೇಶ್ವರ. ಈ ರಾವಣೇಶ್ವರ ಎಲ್ಲರೂ ಕೇಳ್ತಾರೆ, ಸರ್ 9 ಮುಖ ಇದೆ, 10ನೇ ಮುಖ ಎಲ್ಲಿದೆ ಅಂತ ಕೇಳ್ತಾರೆ. 10ನೇ ಮುಖ ಇಲ್ಲಿದೆ ನೋಡಿ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನು ಸರ್ ರಾವಣ ದಶಕಂಠ, ನೀವು ಎಲ್ಲಿ 9 ಇದೆ ಅಂದಾಗ ನೋಡಿ ಇಲ್ಲಿದೆ. ಇದೆಲ್ಲ ಸ್ವಲ್ಪ ಭಾಳ ಶಿಥಿಲ ಆಗಿತ್ತು, ಅದನ್ನು ದುರಸ್ತಿ ಮಾಡಿಸ್ಕೊಂಡು ನಾವು ಈ ಮಟ್ಟಕ್ಕೆ ತಂದಿಟ್ಟಿದ್ದೇವೆ. ಸಿಂಹವಾಹನ ಇದೆ, ಗಜವಾಹನ ಇದೆ. ಆಮೇಲೆ ನಾವು ಈ ದೇವಾಲಯ ಭಾಳ ಪುರಾತನವಾದ ಅಂದಕ್ಕೆ ನೋಡ್ರಿ, ಅಲ್ಲಿ ದೇವಾಲಯದಲ್ಲಿ ಹಿಂದೆ ನಡೆದಿದ್ದಂಥ ಅದು ರಥದ ಇದು ಛಾಯಾಚಿತ್ರ, ಅದು ಸುಮಾರು 50 ವರ್ಷಗಳ ಹಿಂದಿನ ಛಾಯಾಚಿತ್ರ. ಅದು 50-60 ವರ್ಷಗಳ ಹಿಂದಿನ ಛಾಯಾಚಿತ್ರ. ಅವತ್ತಿನ ಮಲ್ಲೇಶ್ವರಂ ಕೂಡ ಇದೆ. ಇದು ಆ ದೇವಸ್ಥಾನ ನಮ್ಮದು ನೋಡಿ. ಇದು ಬ್ರಹ್ಮರಥೋತ್ಸವದ ರಥ, ಇದು ಹಳೆ ರಥ. ಇದು 7 ಅಟ್ಟಣಿಗೆಯ ರಥವಾಗಿತ್ತು. ಒಂದು ಅವಘಡ ನಡೆದು ಸ್ವಲ್ಪ ಈ ರಥ ಎಲ್ಲ ಶಿಥಿಲ ಆದಾಗ ಅದನ್ನು 5 ಅಟ್ಟಣಿಗೆಯ ರಥ ಮಾಡಿದ್ರು ನಮ್ಮ ಹಿರಿಯರೆಲ್ಲ. 5 ಅಟ್ಟಣಿಗೆ ರಥದಲ್ಲಿ ಈಗ ಇಲ್ಲಿ 3 ಅಟ್ಟಣಿಗೆಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಜಾಗಕ್ಕೆ. ಕಳಸ ಮಾತ್ರ ಅದೇ ಇದೆ, ಅದು ಪುರಾತನವಾದ ಕಳಸ ಅದು. ಮತ್ತು ಆಗಿನ ಕಾಲಕ್ಕೆಲ್ಲ ಆಗಿಟ್ಟಂಥ ಕಲಸಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದು ಯಾಕೆ ಅಂದರೆ ಮುಂದಿನ ಜನಾಂಗಕ್ಕೆ ಕಾಡುಮಲ್ಲೇಶ್ವರದ ಇತಿಹಾಸವನ್ನು ನಾವು ಹೇಳಬೇಕಾಗಿದೆ. ಇತಿಹಾಸವನ್ನು ಈ ಪ್ರಭಾವಳಿ, ಆಮೇಲೆ ಈ ವಾಹನಗಳು ನೋಡಿ, ವಿಶೇಷವಾಗಿ ಇಲ್ಲಿ 12 ವಾಹನಗಳಿದೆ. ಇನ್ನೂ 2 ವಾಹನಗಳು ಬರೋದಿದೆ. ಇನ್ನೂ 2 ವಾಹನಗಳು ಅದೆಲ್ಲ ತುಂಬ ಶಿಥಿಲ ಆಗಿರೋದು, ಅದನ್ನು ತಯಾರು ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಈ ಯುವಜನರಿಗೆ, ಮುಂದಿನ ಜನಾಂಗದವರಿಗೆ ಕಾಡುಮಲ್ಲೇಶ್ವರದ ಇತಿಹಾಸವನ್ನು ತಿಳಿಯಪಡಿಸುವ ಒಂದೇ ಒಂದು ಉದ್ದೇಶದಿಂದ ಈ ಐತಿಹ್ಯದ ಮಳಿಗೆಯನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರೂ ಹೇಳ್ತಾರೆ ಸರ್ಕಾರ ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ ಅಂತ. ಈ ಬಡಾವಣೆಯ ಜನರು ಕೈ ಜೋಡಿಸ್ಬಿಟ್ರೆ, ಬಡಾವಣೆಯ ಜನರು ಮನಸ್ಸು ಮಾಡಿದ್ರೆ, ಅವರವರ ಬಡಾವಣೆಗಳಲ್ಲಿ ಈ ರೀತಿಯ ಸುಸಜ್ಜಿತ ಅಂದರೆ ಅದರೊಳಗೆ ನೋಡಿ, ನಮ್ಮ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯ ಏನು ಅಂದರೆ, ನೆಲ, ಜಲ, ಹಸಿರು, ಸಂಸ್ಕೃತಿ, ಪರಂಪರೆ ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ನಾವು ಕೇಳ್ಕೊಳ್ಳೋದು ಎಲ್ಲರೂ. ನಾವು ನೆಲವನ್ನು ಉಳಿಸಿದ್ದೇವೆ. ಈ ದೇವಸ್ಥಾನದ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು, ಕಬ್ಜಾ ಮಾಡಿಕೊಂಡು ಕಬಳಿಸಕ್ಕೆ ಹೋದಂಥ ಭೂಗಳ್ಳರಿಂದ ನೆಲವನ್ನು ನಾವು ಉಳಿಸಿದ್ದೇವೆ. ಅದಕ್ಕೆ ಉದಾಹರಣೆ ನಂದಿತೀರ್ಥ, ದಕ್ಷಿಣ ಮುಖ ನಂದಿತೀರ್ಥ. ಆಮೇಲೆ 16ನೇ ಕ್ರಾಸಲ್ಲಿ ನಮ್ಮ ದೇವಾಲಯದ ಹಿರಿಯರು 1902ನೇ ಇಸ್ವಿಗೆ 300 ರೂಪಾಯಿಗೆ ಪರ್ಚೇಸ್ ಮಾಡಿದಂಥ 11,000 ಸ್ಕ್ವೇರ್ ಫೀಟ್ ಜಾಗ ಇವತ್ತಿದೆ. ಅದು ಯಾರಿಗೋ ಕೊಟ್ಬಿಟ್ಟಿತ್ತು ಸರ್ಕಾರ. ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ, ಹೈಕೋರ್ಟ್ನಲ್ಲಿ ಹೋರಾಟ ಮಾಡಿ ಉಳಿಸಿದ್ದೇವೆ. ಉಳಿಸಿ ಇವತ್ತಲ್ಲಿ ಸಮುದಾಯ ಭವನ ಕಟ್ತಾ ಇದ್ದಾರೆ ಸರ್ಕಾರ. ಇದು ನೆಲ ಉಳಿಸಿದ್ದು.
ಜಲವನ್ನು ಸಂರಕ್ಷಣೆ ಮಾಡಿದ್ದೀವಿ. ಇದೆಲ್ಲ ಇಲ್ಲಿ ಈ ಮಳೆ ನೀರಿನ ಕೊಯ್ಲನ್ನು ಮಾಡಿದ್ದೇವೆ ನಾವು. ಇಡೀ ದೇವಾಲಯದ ಮಳೆ ನೀರು ಕೊಯ್ಲು ನಮ್ಮ ಇದಕ್ಕೆ ಹೋಗಬೇಕು, ಬಾವಿ ಇದೆ ಮತ್ತು ನಮ್ಮ ಪವಿತ್ರವನಕ್ಕೆ ಹೋಗಬೇಕು. ಅದು ಸ್ವಲ್ಪ ನೀರು ಹೊರಗಡೆ ಹೋಗುತ್ತೆ ಅಷ್ಟೇ, ಬಾಕಿ ಎಲ್ಲ ಇಲ್ಲೇ ಇಂಗಿಸ್ತೀವಿ. ಮಳೆ ನೀರನ್ನ ಕೊಯ್ಲು ಮಾಡಿದ್ದೇವೆ, ನೆಲ ಉಳಿಸಿದ್ದೇವೆ, ಜಲ ಉಳಿಸಿದ್ದೇವೆ, ಹಸಿರನ್ನು ಉಳಿಸಿದ್ದೇವೆ ಅನ್ನೋಕ್ಕೆ ಕಾರಣ ಪಲಿಮಾರು ಮಠದ ಶ್ರೀ ಉಡುಪಿಲಿ ಪರ್ಯಾಯ ಮುಗಿಸ್ಕೊಂಡು ಮೊದಲಿಗೆ ನಮಗೆ ಗೆಳೆಯರ ಬಳಗದವರಿಗೆ ಫೋನ್ ಮಾಡಿ, ನಾನು ಬರ್ತೇನೆ, ದೇವಸ್ಥಾನದಲ್ಲಿ ಪೂಜೆ ತಗೊಳ್ತೇನೆ, ಶಿವ ದೇವಾಲಯಕ್ಕೆ ಬಂದು ಪೂಜೆ ತಗೊಂಡು ಅವರ ಮಠ ಪುರಪ್ರವೇಶ ಮಾಡಿ ಅವ್ರ ಮಠಕ್ಕೆ ನಾವು ಕರ್ಕೊಂಡು ಹೋಗ್ಬಿಟ್ವಿ. ನಾನು ಕಾರಣ ಕೇಳಿದಾಗ ಹೇಳಿದ್ರು ಅವರು, ದೇವಾಲಯದ ಪರಂಪರೆಯಲ್ಲಿ ಹಸಿರನ್ನು ಉಳಿಸುವುದಿದೆಯಲ್ಲ, ಅದು ಪ್ರಕೃತಿ ದೇವತೆಯನ್ನು ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಿ, ಹಸಿರನ್ನು ಉಳಿಸಿದ್ದೀರಿ. ಈ ಥರ ದೇವಾಲಯದ ವಾತಾವರಣ ನಾನು ಎಲ್ಲೂ ಕಂಡಿಲ್ಲ, ಅದಕ್ಕೆ ನಾನು ಇಲ್ಲಿ ಬರೋದು ಅಂಥೇಳಿ ಹಸಿರನ್ನು ಉಳಿಸಿದ್ದೀವಿ. ನೆಲ ಜಲ ಹಸಿರು ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಹುಣ್ಣಿಮೆ ಹಾಡಿನಲ್ಲಿ 135 ತಿಂಗಳ ಕಾಲ ಸತತವಾಗಿ ಅದನ್ನು ಈ ಕರೋನಾ ಪ್ರಯುಕ್ತ ನಿಲ್ಲಿಸಿದ್ವಿ. ಈಗ 28ನೇ ತಾರೀಕು ಪುನರ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಪಿಗೆ ರಸ್ತೆಯಲ್ಲಿ 350 ಸಂಪಿಗೆ ಸಸಿಗಳನ್ನು ನಟ್ಟಿ ಪೋಷಿಸಿ ಪ್ರತಿ ವರ್ಷ ಅದಕ್ಕೆ ಪುನಶ್ಚೇತನ ಕಾರ್ಯಕ್ರಮ, ನೀರು ಗೊಬ್ಬರ ಎಲ್ಲರೂ ಕೋಕೋ-ಕೋಲಾ ಬಾಟ್ಲು ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಆ ಬುಡಕ್ಕೆ ಉಸಿರು ಕಟ್ಟಿಸ್ಬಿಟ್ಟಿರ್ತಾರೆ. ನಮ್ಮ ದೊಡ್ಡ ಪಡೆ ಹೋಗಿ ನೀರು ತಗೊಂಡು ಹೋಗ್ತಾರೆ, ಅದನ್ನೆಲ್ಲ ತೆಗೆದು ಅದನ್ನು ಪುನಶ್ಚೇತನ ಕಾರ್ಯಕ್ರಮ ಮಾಡ್ತೀವಿ. ಹಸಿರು, ನೆಲ ಜಲ ಹಸಿರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಗೆಳೆಯರ ಬಳಗದವರೇ ವಿನ್ಯಾಸ ರೂಪಿಸೋದು ಎಲ್ಲವನ್ನ ಮಾಡ್ತಾರೆ, ನಿಂತು ಮಾಡ್ತಾರೆ. ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ಯಾವುದಾದ್ರೂ ಮುಂಚೂಣಿಯಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹುಣ್ಣಿಮೆ ಹಾಡು. ನಾವು ಪರಂಪರೆಯನ್ನು ಉಳಿಸಿರಲಿಲ್ಲ. ಆ ಹೆರಿಟೇಜು ಪರಂಪರೆಯನ್ನು ನಾವು ಉಳಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಗೆಳೆಯರ ಬಳಗದ ಮೊದಲನೇ ತೀರ್ಮಾನ ಈ ಜಾಗವನ್ನು ಸದುಪಯೋಗ ಮಾಡಿಕೊಳ್ಳೋದು. ಅದಕ್ಕೆ ಐತಿಹ್ಯದ ಅಟ್ಟಣಿಗೆ ಅಂತ ಹೆಸರು ಕೊಟ್ಟು ಆ ಪಾರಂಪರಿಕ ಪ್ರಭಾವಳಿಗಳು, ಪಾರಂಪರಿಕ ವಾಹನಗಳು, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥ ಪ್ರಭಾವಳಿ, ಮುಖವಾಡಗಳು, ನಾಗರ ಹೆಡೆ, ಈ ವಿವಿಧ ವಾಹನಗಳನ್ನು ಇಲ್ಲಿ ಮಾಡಿ ಪರಂಪರೆಯನ್ನು ಉಳಿಸಿದ್ದೀವಿ. ಇದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷನಾಗಿ, ಆಮೇಲೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಂದ ತಕ್ಷಣ ಒಬ್ಬ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅಲ್ವೇ ಅಲ್ಲ. ನಾನು ಅಧ್ಯಕ್ಷ ನಿಮಿತ್ತ. ಆದರೆ ನನ್ನಿಂದ ಕೆಲಸ ಮಾಡೋರು ಇಲ್ಲಿ ನೋಡಿ, ಆಟೋ ರಿಕ್ಷಾ ಚಾಲಕರಿದ್ದಾರೆ, ಮಾಲಿ ಇದ್ದಾರೆ, ಕೂಲಿ ಇದ್ದಾರೆ, ಗಾರೆ ಕೆಲಸ ಮಾಡೋರಿದ್ದಾರೆ, ಟೈಲರ್ ಇದ್ದಾರೆ, ಕಾರ್ಪೆಂಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಕಾಂಟ್ರಾಕ್ಟರ್ಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ವಕೀಲರಿದ್ದಾರೆ, ಬರಹಗಾರರಿದ್ದಾರೆ, ಕವಿಗಳಿದ್ದಾರೆ, ವೈದ್ಯರಿದ್ದಾರೆ. ವೈದ್ಯರು ಕೆಲವರೆಲ್ಲ ನಮ್ಮ ವೈದ್ಯರೆಲ್ಲ ಅಮೇರಿಕಾದಲ್ಲಿದ್ದಾರೆ. ಅವರು ಅಲ್ಲಿಂದ ನಮ್ಮನ್ನೆಲ್ಲ ಗಮನಿಸ್ತಾ ಇರ್ತಾರೆ, ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಆಮೇಲೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದಲ್ಲಿ ಮಹಿಳಾ ಘಟಕ ಇದೆ. ಆ ಘಟಕನೂ ಗಟ್ಟಿಯಾಗಿ ಕೆಲಸ ಮಾಡುತ್ತೆ. ಎಲ್ಲರೂ ಸೇರಿ ನಾವು ಶಿವರಾತ್ರಿಯ ಸಂಪೂರ್ಣ ಜವಾಬ್ದಾರಿಯನ್ನು, ಆ ಜಾತ್ರೆ, ಮೆರವಣಿಗೆ, ಆ ಶಿವರಾತ್ರಿಯ ಜವಾಬ್ದಾರಿಯನ್ನು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ನಿಂತು ಮಾಡೋದರಿಂದ ಇವತ್ತು ಆ ರಥ ನಮ್ಮದು ಇದೆಯಲ್ಲ ಶ್ರೀರಥ, ಅದನ್ನು ಶಾಸ್ತ್ರೋಕ್ತವಾಗಿ ರಥಶಿಲ್ಪಿಗಳಿಂದ ನಿರ್ಮಿಸಿ ಅರ್ಪಣೆ ಮಾಡಿದ್ದೀವಿ. ಅದನ್ನು ಕೋಡಿ ಮಠದ ಶ್ರೀಗಳು ಅರ್ಪಣೆ ಮಾಡಿರೋದು. ಈಗ ಮಹಾಗೋಪುರದ ಶಂಕುಸ್ಥಾಪನೆಯನ್ನು ಸಿದ್ಧಗಂಗಾ ಮಠದ ಶ್ರೀಗಳು ಮಾಡಿರೋದು. ಆಮೇಲೆ ರಾಜರಾಜೇಶ್ವರಿ ಮಠದ ಸ್ವಾಮೀಜಿಗಳು ಕುಂಭಾಭಿಷೇಕ ಮಾಡಿ, ಹೀಗೆ ನಾವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಂಡು ಹೋಗಿ. ಯಾಕಂದರೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಂದ ತಕ್ಷಣ ಸಾಮಾಜಿಕ ನ್ಯಾಯಕ್ಕೂ ಅದಕ್ಕೇನು ಸಂಬಂಧ ಅಂತೀರಿ? ನಮ್ಮಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬುದ್ಧರು, ಹಿಂದೂಗಳು, ಪ್ರತಿ ಧರ್ಮದವರು, ಪ್ರತಿ ಜಾತಿಯವರು ಈ ದೇವಾಲಯದ ಕಾರ್ಯಕ್ರಮದಲ್ಲಿ ರೂಪಿಸ್ಕೊಂಡು, ಇವಾಗ ನೀವು ಇದೆಲ್ಲ ನೋಡಿದ್ರಿ, ಇದನ್ನೆಲ್ಲ ಫಿಕ್ಸ್ ಮಾಡಿಕೊಟ್ಟಿರೋನು, ಆ ಬೋರ್ಡೆಲ್ಲ ಫಿಕ್ಸ್ ಮಾಡಿಕೊಟ್ಟಿರೋನು ಅಸ್ಗರ್ ಅಂತೇಳಿ ಒಬ್ಬ ಮುಸಲ್ಮಾನ್ ಯುವಕ, ಪೇಂಟ್ ಮಾಡಿರೋನು ಕ್ರಿಶ್ಚಿಯನ್ ಯುವಕ. ಆಮೇಲೆ ನಮ್ಮ ವೇದಿಕೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಕರ್ನಾಟಕದ ಶ್ರೇಷ್ಠ ಜಾನಪದ ಕಲಾವಿದರು
ದಲಿತ ಕಲಾವಿದರಾಗಿರಲಿ, ಮುಸ್ಲಿಂ ಕಲಾವಿದರಾಗಿರಲಿ, ಹಿಂದುಳಿದ ವರ್ಗದ ಕಲಾವಿದರಾಗಲಿ ಶಾಸ್ತ್ರೋಕ್ತವಾಗಿ ಸಂಗೀತವನ್ನು ನುಡಿಸುವ ಕಲೆ, ಸಾಮಾಜಿಕ ನ್ಯಾಯವನ್ನು ನಾವು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಇದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಇಷ್ಟ. ಇದು ದಕ್ಷಿಣಮುಖ ನಂದಿ ತೀರ್ಥ ಅಂತ. ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ಐತಿಹಾಸಿಕ ಸ್ಥಳ ಇದು. ಇದು ಕಾಡುಮಲ್ಲೇಶ್ವರ ದೇವಸ್ಥಾನದ ಕಲ್ಯಾಣಿ ಮತ್ತು ನವರಂಗ ಮಂಟಪ. ಇದು ನಾವೆಲ್ಲ ಇವರೆಲ್ಲ ಇಲ್ಲಿ ಹುಟ್ಟು ಬೆಳೆದಿರೋರು ನಾವೆಲ್ಲ. ಇವ್ರ ಕಾಲಕ್ಕೆ ಈಗಲೂ ಇದನ್ನು ನೀರು ನಾವು ಪಂಪ್ ಮಾಡ್ತೀವಿ, ಇಲ್ಲದೇ ಇದ್ದರೆ ಇಲ್ಲಿ ತನಕ ನೀರು ಬರುತ್ತೆ. ಇದು ಸಂಪೂರ್ಣ ನೀರು. ನಾವು ಸಣ್ಣ ಹುಡುಗರು ಇರಬೇಕಾದ್ರೆ ಇಲ್ಲಿ ಇದು ಕಬ್ಬಿನ ತೋಟ ಮತ್ತು ಬಾಳೆ ತೋಟ ಇತ್ತು. ಈ ಬಾಳೆ ತೋಟ, ಕಬ್ಬಿನ ತೋಟ ಇರಬೇಕಾದ್ರೆ ನೀರು ಇಲ್ಲಿ ತನಕ ಇತ್ತು. ಇವರೆಲ್ಲ ನಮ್ಮ ಹಿರಿಯರೇ ಬರೀ ಆ ನಂದಿ ಮುಖದಲ್ಲಿ ನೀರು ಬೀಳ್ತಾ ಇದ್ದಿದ್ದು ನೋಡಿದ್ದು. ಯಾರೂ ಶಿವಲಿಂಗವನ್ನು ನೋಡೇ ಇರಲಿಲ್ಲ, ಇದು ನೋಡೇ ಇರಲಿಲ್ಲ. ನಾವು ನಂದಿ ತೀರ್ಥ ಇದ್ರಲ್ಲಿ ಬರೀ ನಂದಿ ಬಾಯಲ್ಲಿ ಜಲ ಬರುತ್ತೆ, ಅದು ಈ ಕೊಳಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ನಾವು ತಿಳ್ಕೊಂಡು ಅದನ್ನು ಯಾರೂ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಅವ್ರು ಯಾರೋ ನೋಡ್ಕೊಳ್ತಾ ಇದ್ರು. ಎಲ್ಲ ಸುತ್ತಲೂ ಶಿಥಿಲವಾಗ್ಬಿಟ್ಟಿತ್ತು. ಆ ಶಿಥಿಲವಾಗಿರೋ ಕಾಲಕ್ಕೆ ಒಬ್ಬ ಹೊರ ರಾಜ್ಯದ ಕೈಗಾರಿಕೋದ್ಯಮಿ ಇದು ಜಾಗ ತನ್ನದು ಅಂಥೇಳಿ ದಾಖಲೆಗಳನ್ನು ತಗೊಂಡು ಬಂದು ಇದನ್ನು ಕೆಡವಲಿಕ್ಕೆ ಬಂದ. ಕೆಡವಲಿಕ್ಕೆ ಬಂದಾಗ ಆವಾಗ ನಾನು ಇಲಾಖೆಯಲ್ಲಿದ್ದೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಕಾಲ. ಕೆಡವಲಿಕ್ಕೆ ಬಂದಾಗ ನನಗೆ ಭಾಳ ಫೋನ್ ಮಾಡಿದ್ರು, ಸರ್ ಆಶ್ಚರ್ಯ, ಇದು ಭಾಳ ಕೆಡವಲಿಕ್ಕೆ ಬಂದಿದ್ದಾರೆ, ದಾಖಲೆ ಇಟ್ಕೊಂಡಿದ್ದಾರೆ ಅಂತ, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದಿದ್ದಾರೆ ಅಂತ. ನಾನು ಹೇಳಿದೆ ಇಲ್ಲ ಬಿಡಬೇಡಿ ಮಾತಾಡೋಣ ಅಂತ. ಆಮೇಲೆ ನಾನು ಪೊಲೀಸ್ನವ್ರಿಗೆಲ್ಲ ಮಾತಾಡಿದಾಗ ಅವ್ರ ದಾಖಲೆಗಳೆಲ್ಲ ಪರಿಶೀಲಿಸಿದ್ರೆ ಆತನಿಗೆ ಖಾತೆ ಇದೆ, ಕಂದಾಯ ಇದೆ, ರಿಜಿಸ್ಟ್ರೇಷನ್ ಆಗಿರೋದಿದೆ, ಆಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಇದೆ ಬೆಂಗಳೂರು ನಗರ ಪಾಲಿಕೆಯಿಂದ. ಆಗ ಬೆಂಗಳೂರು ನಗರ ಪಾಲಿಕೆ ಅಂತಿತ್ತು. ಆಗ ಈ ಭಾಗದ ಕಾರ್ಪೊರೇಟ್ರು ಇವ್ರಿಗೆಲ್ಲ ನಾನು ಮಾತಾಡಿದಾಗ ಇಲ್ಲ ನಾವು ಬಿಡೋದಿಲ್ಲ ಅಂಥೇಳಿ ನಾವು ಮಾತಾಡಿದ್ವಿ. ಆಗ ಏನಾಯಿತು, ದಾಖಲೆಗಳನ್ನ ಇಟ್ಕೊಂಡಾಗ ಪೊಲೀಸರ ಮುಂದೆ ಹೋಯ್ತಿದ್ದು. ಪೊಲೀಸರ ಮುಂದೆ ಹೋದಾಗ ಪೊಲೀಸರು ಹೇಳಿದ್ರು, ದಾಖಲೆಗಳು ನೋಡುವಾಗ ಅವ್ರ ಪರ ಇದೆ ಸರ್, ಇದನ್ನು ನಾವೇನು ಮಾಡಲಿಕ್ಕೆ ಬರೋಲ್ಲ, ದಯವಿಟ್ಟು ಇದನ್ನು ನೀವು ದಾಖಲೆಗಳು ಕೊಡಬೇಕು. ಮುಜರಾಯಿ ಇಲಾಖೆಯವ್ರಿಗೆ ಕೇಳಿದ್ವಿ ನಾವು, ದಾಖಲೆಗಳನ್ನ ಹಾಜರುಪಡಿಸಿ ನೀವು. ನಾವು ಇದು ದೇವಾಲಯದ ಕಲ್ಯಾಣಿ, ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಕಲ್ಯಾಣಿ ಇದು ಅಂದಾಗ ಅವರು ದಾಖಲೆಗಳಿಲ್ಲ ನಮ್ಮ ಹತ್ರ, ಇದು ನಮಗೆ ಸೇರಿದಲ್ಲ, ನಮ್ಮ ಹತ್ರ ದಾಖಲೆ ಇಲ್ಲ ಅಂದರು. ತಿರ್ಗಿ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ರೆ ಈ ಸಿವಿಲ್ ನ್ಯಾಯಾಲಯದಲ್ಲಿ ಅವ್ರ ಪರವಾಗಿ ಬಂತು ಜಡ್ಜ್ಮೆಂಟ್. ಅಂದರೆ ನಾವು ಯಾರು ಇಲ್ಲಿ ಬರಬಾರ್ದು, ಟೆಂಪ್ರರಿ ಇಂಜೆಕ್ಷನ್ ಅವ್ರ ಕಡೆ ಬಂದು ನಾವು ಯಾರು ಇದಕ್ಕೆ ಅಡ್ಡಿಪಡಿಸಬಾರ್ದು ಅಂತ. ಆಗ ನಮಗೆ ತುಂಬ ಆತಂಕ ಆಯಿತು. ಯಾಕೆಂದರೆ ನಾವು ಆಡಿ ಬೆಳೆದಿರೋ ಜಾಗ, ಇಲ್ಲಿ ನೋಡಿರೋ ಜಾಗ, ಇಲ್ಲಿ ಪ್ರತಿಯೊಬ್ಬ ಈ ಬಡಾವಣೆಯ ಹಿರಿಯರಿಗೆ ಇದ್ರ ಬಗ್ಗೆ ಮತ್ತು ಕಾಡು ಮಲ್ಲಿಕಾರ್ಜುನನ ಬಗ್ಗೆ ಒಂದು ಅದಮ್ಯವಾದ ನಂಬಿಕೆ. ಅದನ್ನೆಲ್ಲ ನಾವು ತಿಳ್ಕೊಂಡು ಹೋದಾಗ ಯಾವಾಗ ಸಿವಿಲ್ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ಇಂಜೆಕ್ಷನ್ ಅವ್ರ ಕಡೆ ಬಂತೋ ನಾವು ಇದನ್ನು ಹೈಕೋರ್ಟಿಗೆ ತೊಗೊಂಡೋದ್ವಿ. ನಾವು ಹೈಕೋರ್ಟಲ್ಲಿ ನಾವು ಒಂದು ಅರ್ಜಿ ಹಾಕಿ ರಿಟ್ ಹಾಕಿದ್ವಿ. ರಿಟ್ ಹಾಕಿ ಇದು ಸರ್ಕಾರಿ ಜಾಗ, ಇದು ನಮ್ಮ ಕಾಡು ಮಲ್ಲೇಶ್ವರಂಗೆ ಸೇರಿರೋ ಜಾಗ ಅಂತ. ಹೈಕೋರ್ಟಲ್ಲಿ ವಾದ ವಿವಾದ, ನಾವು ದಾಖಲೆಗಳನ್ನ ಹಾಜರುಪಡಿಸೋದಿಲ್ಲ. ನಾವು ದಾಖಲೆಗಳೆಲ್ಲ ಹಾಜರುಪಡಿಸಿ ಒಂದಷ್ಟು ವರ್ಷ ನಡೀತು, ಒಂದು 10 ವರ್ಷ ನಡೀತು. ಎಲ್ಲ ಹಿರಿಯ ವಕೀಲರೆಲ್ಲ ಇದ್ರ ಪರವಾಗಿ, ಅನಂತ್ ಮಂಡಗಿ ಅಂತ ಹಿರಿಯ ವಕೀಲರು, ಇವರೆಲ್ಲ ನಮ್ಮ ಪರವಾಗಿ ವಾದ ಮಾಡಿದ್ರು. ವಾದ ಮಾಡಿದಾಗ ಇದು ನಿಮ್ಮದೆಲ್ಲ ಸೊತ್ತಿದು, ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸೇರಿದಂಥ ಸೊತ್ತಿದು, ಇದು ಕಾಡು ಮಲ್ಲೇಶ್ವರದ ಕಲ್ಯಾಣಿ ಅಂತೇಳಿ ನಾವು ಪ್ರೂವ್ ಮಾಡಿದ್ವಿ. ಇದಕ್ಕೆ ಸಾಕಷ್ಟು ದಾಖಲೆಗಳನ್ನು ನಾವು ಮೈಸೂರು, ಬೆಂಗಳೂರು ಇಲ್ಲೆಲ್ಲ ನಾವು ಕಲೆಕ್ಟ್ ಮಾಡಿದ್ವಿ. ಇದನ್ನು ನಾವು ಕಲೆಕ್ಟ್ ಮಾಡಬೇಕಾದ್ರೆ ನಮಗೊಂದು ದಾಖಲೆ ಸಿಗುತ್ತೆ. 1932ನೇ ಇಸ್ವಿಲಿ ಇದನ್ನು ದುರಸ್ತಿ ಮಾಡಬೇಕು. ಇದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಕಲ್ಯಾಣಿ, ಇದು ಶಿಥಿಲ ಆಗಿಬಿಟ್ಟಿದೆ, ದುರಸ್ತಿ ಮಾಡಬೇಕು, ಸ್ವಾತಂತ್ರ್ಯ ಪೂರ್ವದಲ್ಲಿ ದುರಸ್ತಿ ಮಾಡಬೇಕು ಅಂಥೇಳಿ ಒಂದು ಕರಪತ್ರ ಹೊರಡಿಸಿದ್ರು ಆಗ ದೇವಸ್ಥಾನದ ಕಮಿಟಿಯವರು. ಆ ಕರಪತ್ರದಲ್ಲಿ ಈ ದೇವಸ್ಥಾನದ ದುರಸ್ತಿಗೆ 500 ರೂಪಾಯಿಗಳ ಅವಶ್ಯಕತೆ ಇದೆ, ಹಣದ ಕೊರತೆ ಇದೆ, ದೇವಸ್ಥಾನದಿಂದ 250 ರೂಪಾಯಿ ಕೊಡ್ತೇವೆ, ಜನರಿಂದ 250 ರೂಪಾಯಿ ಶೇಖರಣೆ ಮಾಡಿ ಇದನ್ನು ದುರಸ್ತಿ ಮಾಡಬೇಕು ಅಂದಾಗ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ.
ಎಷ್ಟಕ್ಕೆ? 500 ರೂಪಾಯಿಗೆ. ಅದು ಹಾಗೇ ಪಾಳು ಬಿದ್ದು ಬಿಡುತ್ತೆ. ಆಮೇಲೆ ಇಲ್ಲಿ ನೋಡ್ಕೊಳ್ಳೋರು, ನೀರು ಇಲ್ಲಿ ತನಕ ಇರೋದು, ಇಲ್ಲಿ ಇಬ್ಬರು ಅಜ್ಜಿದೀರು ಕೂತ್ಕೊಳ್ಳೋರು, ನಿನ್ನ ಜಾಗ ನೋಡಿರ್ಬೋದು, ಅವ್ರು ಕೂತು ಕಲ್ಲು ಸೌದ್ಬಿಟ್ಟಿದೆ. ಅಂದರೆ ಎಷ್ಟು ವರ್ಷ ಹಿಂದೆ ಪುರಾತನ ಇರ್ಬೋದು ಇದು. ಆ ನಂತರ ನಾವು ಆದಮೇಲೆ ಮೊದಲಿಗೆ ನಾವು ಮಾಡಿದ ಕೆಲಸ ಏನು ಅಂದರೆ, ಈ ಕಲ್ಯಾಣಿಯನ್ನು ಈ ಹೂಳು ತೆಗೆಯೋಣ, ಭಾಳ ವರ್ಷಗಳಿಂದ ನೀರು ಪಾಚಿ ಕಟ್ಟಿಬಿಟ್ಟಿದೆ, ತೆಗೆಯೋಣ ಅಂತ ಇವರೆಲ್ಲ ಸೇರಿ ಒಂದು ಶ್ರಮದಾನ ಮಾಡಿದ್ರು. ಒಂದು 200-250 ಜನ ಯುವಕರು ಶ್ರಮದಾನ ಮಾಡಿದಾಗ ಇದು ನೀರೆಲ್ಲ ಪಂಪ್ ಮಾಡಿದಾಗ ಇವರು ತುಂಬ ಆಶ್ಚರ್ಯ, ಇಲ್ಲಿ ತನಕ ನೀರಿತ್ತಲ್ಲ, ಇದು ತುಂಬ ಆಶ್ಚರ್ಯ ಕಾಣಿದ್ದೇನೆಂದರೆ ಶಿವಲಿಂಗದ ಗೋಚರ. ಅದು ನೇರ ಶಿವಲಿಂಗದ ಮೇಲೆ ಬೀಳುತ್ತೆ ನೋಡಿ, ಬಾಯಿಯಿಂದ ಬಂದು. ಆಮೇಲೆ ಈ ಜಲಮೂಲ ಯಾವುದು ಅಂದರೆ ಸ್ಯಾಂಕಿ ಟ್ಯಾಂಕು. ಅದು ನಾವು ಈ ಸ್ಯಾಂಕಿ ಕಟ್ಟಿದ ಮೇಲೆ ಅದನ್ನು ನವೀಕರಣ ಮಾಡಿದ್ಮೇಲೆ, ಪುನರ್ನಿರ್ಮಾಣ ಮಾಡಿದ್ಮೇಲೆ, ಅದಕ್ಕೆ ಮೊದಲು ನಮಗದು ದೊಡ್ಡ ಕೆರೆ, ನಮ್ಮ ಮಲ್ಲೇಶ್ವರದ ದೊಡ್ಡ ಕೆರೆ ಇತ್ತು, ಇಲ್ಲಿ ಚಿಕ್ಕ ಕೆರೆ ಇತ್ತು. ಇಲ್ಲಿ ಜಲಮೂಲ ಹೆಂಗಿತ್ತು ಅಂದರೆ, ಈ ಭಾಗದಲ್ಲಿ 20 ಅಡಿ ನೀರು ತೆಗೆದ್ರೆ ಬಾವಿಗೆ ಸಾಕಾಗಿತ್ತು. ಈಗ 800 ಅಡಿ ತೆಗೆದ್ರೂ ನೀರಿಲ್ಲ. ಲಕ್ಷಾಂತರ ಬೋರ್ವೆಲ್ಗಳು ಬಂದಿದೆ, ಆ ಜಲಮೂಲ ಇದುವರೆಗೂ ನಿಂತಿಲ್ಲ. ಇಲ್ಲೆಲ್ಲ ಬೋರ್ವೆಲ್ಗಳೆಲ್ಲ ಕಮರ್ಷಿಯಲ್ ಬೋರ್ವೆಲ್ಗಳು ಹಾಕಿ ಕೊಟ್ಬಿಟ್ಟಿದ್ದಾರೆ ಸರ್ಕಾರದವರು. ಅದು ನಿಲ್ಲಿಸಿದ್ರೆ ಇಡೀ ಬಾಯಲ್ಲಿ ನೀರು ಬರುತ್ತೆ. ಅದು ಉಳಿಸ್ಕೊಂಡು ಇದನ್ನು ಹೂಳು ತೆಗಿಬೇಕಾದ್ರೆ ಕೆಳಗಡೆ ಮಧ್ಯಭಾಗದಲ್ಲಿ ಒಂದು ಬಾವಿ ಇದೆ, 30 ಅಡಿ ಬಾವಿ ಇದೆ. ಆ ಬಾವಿ ಸುತ್ತ ನೀರು ಎಲ್ಲ ಬಂದು, ಈಗ ನಾವು ನೀರು ಆಗಾಗ ತೆಗಿತಾ ಇರ್ತೀವಿ, ಖಾಲಿ ಮಾಡಿ ತುಂಬ ಮಳೆ ಬಂದಾಗ ಇದನ್ನು ತುಂಬಕ್ಕೆ ಬಿಡ್ತೀವಿ, ಗಂಗೆ ಪೂಜೆ ಮಾಡ್ತೀವಿ. ಇವರು ಗಂಗಮ್ಮ ದೇವಸ್ಥಾನದ ಮುಖ್ಯಸ್ಥರು ನಟರಾಜ್ ಅಂತ, ಇವರು ಸಿ ಕೆ ಸ್ವಾಮಿ ಅಂತ, ಈ ನಟರಾಜು, ಇವರು ಕೃಷ್ಣ, ಇವರೆಲ್ಲ ಈ ಚಂದ್ರು ಅವರು, ಇವರೆಲ್ಲ ಈ ಥರ ಯುವಕರು ತುಂಬ ಜನ ಇದ್ದಾರೆ. ಇವರೆಲ್ಲ ನಿಂತ್ಕೊಂಡು ಮಾಡಿಸ್ತಾರೆ. ಇದನ್ನು ಶುದ್ಧಿ ಮಾಡಿದಾಗ ಈ ನೀರು ಎಲ್ಲೋಗುತ್ತೆ, ಇಲ್ಲಿ ಬಸವ ಇದೆ ನೋಡಿ, ಈ ಬಸವನೆಯಿಂದ ಬಾವಿಗೆ ಹೋಗುತ್ತೆ. ಹೌದು, ಈಗಲೂ ಈ ಬಾವಿ ತುಂಬಿದ ತಕ್ಷಣ ಇದು ರಾಜ ಕಾಲುವೆಗೆ ಹೋಗುತ್ತೆ. ರಾಜ ಕಾಲುವೆಯಿಂದ ತುಂಬಿ ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇದು ಅಲ್ಲಿಗೆ ಹೋಗ್ತಾ ಇತ್ತಂತೆ ಮೊದಲು. ಅಲ್ಲಿಂದ ವೃಷಭಾವತಿ ನದಿಗೆ ಹೋಗುತ್ತೆ, ಅಲ್ಲಿಂದ ಇದು ಅರ್ಕಾವತಿ ನದಿಗೆ ಹೋಗುತ್ತೆ, ಅರ್ಕಾವತಿ ನದಿಯಿಂದ ಕಾವೇರಿ ನದಿಗೆ ಹೋಗುತ್ತೆ. ಇದು ಜಲಮೂಲ ನೋಡಿ. ನನಗೆ ಒಂದ್ಸಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹಿರಿಯ ಅರ್ಚಕರು ಒಬ್ಬರಿದ್ದರು. ಅವ್ರು ಹೇಳಿದರು, ನಾನು ಈ ಭಾಗದವನು ಅಂದ ತಕ್ಷಣ, ನಿಮ್ಮ ನಂದಿ ತೀರ್ಥ ಇಲ್ಲಿ ಬರೋದಪ್ಪ, ದೇವಸ್ಥಾನಕ್ಕೆ ತೀರ್ಥಕ್ಕೆ ಈ ನದಿಯ ನೀರನ್ನು ಉಪಯೋಗಿಸ್ತಾ ಇದ್ವಿ ನಾವು ಆವಾಗ, ನಾನು ಸಣ್ಣವನಿರುವಾಗ ಅಂತ ಅವ್ರು ಹೇಳಿದರು. ಆಮೇಲೆ ದೇವಸ್ಥಾನದ ಪರಿಕರಗಳನ್ನು ಇದರಿಂದ ನಾವು ಶುದ್ಧಿ ಮಾಡ್ತಾಯಿದ್ವಿ, ಅಭಿಷೇಕಕ್ಕೆ ಈ ನೀರನ್ನು ಉಪಯೋಗಿಸ್ತಾ ಇದ್ವಿ ಅಂತ. ಇವತ್ತು ಬೆಂಗಳೂರು ಬೆಳೆದು ಅದು ಕೊಳಚೆಯ ನೀರು ತುಂಬಿಕೊಂಡು ವೃಷಭಾವತಿ ನದಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಈ ದೇವಸ್ಥಾನದ ಇದನ್ನು ನಾವು ಹೈಕೋರ್ಟ್ನಲ್ಲಿ ಕೇಸನ್ನು ಗೆದ್ದ ನಂತರ ಇದನ್ನು ನಾವು ಒಂದೊಂದೇ ದುರಸ್ತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ವಿ. ದುರಸ್ತಿ ಕಾರ್ಯಕ್ರಮಗಳು ಮೊದಲಿಗೆ ಇದನ್ನು ಇದು ಹೊರಗಣ ಪ್ರಾರಂಗಣವನ್ನು ಎಲ್ಲ ಕಳೆ ಗಿಳೆ ಕಸ ಎಲ್ಲ ತೆಗೆದು ಮರಗಿಡಗಳನ್ನು ಉಳಿಸ್ಕೊಂಡು ಬಂದ್ವಿ. ಆಗ ಈ ಮರ ಇದೆಯಲ್ಲ, ಈ ಅರಳಿ ಮರ ಇದೆಯಲ್ಲ, ಅದು ಸಣ್ಣ ಮಗುವಾಗಿತ್ತು. ಅದನ್ನು ಕೆಲವರು ತೆಗೆದು ಬಿಡೋಣ, ದೇವಸ್ಥಾನದ ನೀರಿಗೆ ಹೊರತೆಗೆ ಅದು ಅಡ್ಡ ಬರುತ್ತೆ ಬೇರುಗಳು. ನಾನು ಹೇಳಿದೆ, ಯಾವ ಮರನೂ ನೀರಿನ ಹೊರತೆಗೆ ಅಡ್ಡ ಬರಲ್ಲ, ಎಲ್ಲ ಮರಗಳು ನೀರು ಹಿಡಿದಿಟ್ಕೊಂಡಿರ್ತವೆ, ಆ ಮರಗಳಿದ್ರೇ ನಮಗೆ ನೀರು. ಆ ಮಗುವನ್ನು ಬೆಳೆಸಿ ಅಂತ ಹೇಳಿದೆ. ಎಷ್ಟು ವರ್ಷ ಸರ್ ಅದಕ್ಕೀಗ? 97ನೇ ಇಸ್ವಿಲಿ ಅದು ಸಣ್ಣ ಮಗು. ಇದು 23 ವರ್ಷದ ಮರ, 100 ವರ್ಷದ ಮರದ ಥರ ಇದೆ. 23 ವರ್ಷದ ಮರ. ಇದು ನಮ್ಮ ಕೆಲಸ ಕಾರ್ಯಕ್ಕೆ, ಗೆಳೆಯರ ಬಳಗದ ಕೆಲಸ ಕಾರ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಪ್ರಕೃತಿಯ ಸಾಕ್ಷಿ. ಇದನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನೀವು ನೋಡ್ಬೋದು, ಈ ಮೆಟ್ಲುಗಳಲ್ಲಿ ನೋಡಿ, ಆ ಕಡೆ ಎಲ್ಲ ಕಾಣ್ತಾ ಇದೆಯಲ್ಲ, ಅದು ಜಲ ಬರ್ತಾ ಇರೋದು, ಅದು ಜಲ. ಈ ಗೋಡೆಗಳಲ್ಲಿ ಜಲ ಬರ್ತಾ ಇತ್ತು, ಅದಕ್ಕೆಲ್ಲ ಕಾಂಕ್ರೀಟ್ ಮಾಡಿದ್ವಿ. ಆ ಮೂಲೆಗಳಲ್ಲಿ ಈಗಲೂ ಮಳೆಗಾಲದಲ್ಲಿ ಜಲ ಬರುತ್ತೆ. ಇದನ್ನು ನಾವು ಉಳಿಸ್ಕೊಂಡು, ಗೆಳೆಯರ ಬಳಗದವರು ಉಳಿಸ್ಕೊಂಡು, ಮೊದಲಿಗೆ ಇದನ್ನೆಲ್ಲ ಶುದ್ಧಿ ಮಾಡಿ ಅದನ್ನೆಲ್ಲ ಹೊರಭಾಗದ ಕಾಂಪೌಂಡ್ ಕಟ್ಟಿದ್ವಿ. ಯಾವ ಸರ್ಕಾರಗಳು ನಮ್ಮ ಸಹಾಯಕ್ಕೆ ಬರಲಿಲ್ಲ. ಈಗ ನಾನು ಈ ಸಾಮಾಜಿಕ ತಾಣಗಳಲ್ಲಿ ನೋಡ್ತಾ ಇರ್ತೀನಿ, ಈ ದೇವಾಲಯವನ್ನು ಇಂಥವ್ರು ಮಾಡಿದ್ರು, ಅಂಥವ್ರು ಮಾಡಿದ್ರು. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಪುನರುತ್ಥಾನ ಮಾಡಿದ್ರು.
ಇದು ಹೂಳು ತೆಗೆದು ಎಲ್ಲ ಮಾಡಿದ್ರು, ಇದಂತ ಐತಿಹಾಸಿಕ ಇದು ಅಂತ. ಯಾವ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾನೂ ಬರಲಿಲ್ಲ, ಯಾವ ಮುಜರಾಯಿನೂ ಬರಲಿಲ್ಲ, ಯಾವ ಸರ್ಕಾರಗಳು ಬರಲಿಲ್ಲ. ಇದಕ್ಕೆ ಸರ್ಕಾರ, ಇದಕ್ಕೆ ಮುಜರಾಯಿ, ಇದಕ್ಕೆ ಆರ್ಕಿಯಾಲಜಿ ಇಲಾಖೆ ಎಲ್ಲವೂ ಈ ಬಡಾವಣೆಯ ಜನ, ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಪ್ರತಿ ಸದಸ್ಯರು. ಇದನ್ನು ಉಳಿಸ್ಕೊಂಡು ನಾವು ಈ ಜಾಗವನ್ನು ನಾವು ಬೆಳೆಸಿದ್ದೀವಲ್ಲ, ಇಲ್ಲಿ ಸುಮ್ಮನೆ ಮರಗಿಡಗಳನ್ನು ಬೆಳೆಸಿಲ್ಲ ನಾವು. ನಾಗಲಿಂಗ ಪುಷ್ಪ, ಬಿಲ್ವ, ಬನ್ನಿ, ರುದ್ರಾಕ್ಷಿ, ಪಾರಿಜಾತ ಇಂಥ ಮರಗಳನ್ನೇ ನಾವು ಬೆಳೆಸಿದ್ದೇವೆ. ಅದೇ ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಜಾಗದಲ್ಲಿ ಪಲಿಮಾರು ಮಠದ ಶ್ರೀಗಳು, ಇಲ್ಲಿ ಮಠ ಇದೆ ಅವ್ರದ್ದು, ಅವರು ಬೆಂಗಳೂರಿಗೆ ಬಂದಾಗ ಬೆಳಿಗ್ಗೆ ಇಲ್ಲಿ ಬಂದು ಗಂಗೆ ಪೂಜೆ ಮಾಡಿ ಇಲ್ಲಿಂದ ಅವರು ಮಠಕ್ಕೆ ಹೋಗೋದು ಪೂಜೆಗೆ. ಆ ಹೆಮ್ಮೆ ಅದನ್ನು ಉಳಿಸ್ಕೊಂಡಿದ್ದೀವಲ್ಲ, ಇದನ್ನು ಉಳಿಸ್ಕೊಂಡಿರೋದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯ ಇದೆಯಲ್ಲ, ನೆಲ, ಜಲ, ಹಸಿರು, ಸಂಸ್ಕೃತಿ, ಪರಂಪರೆ ಉಳಿಸುವ ನಮ್ಮ ಕಾರ್ಯದಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನಾವು ಕೇಳ್ತೀವಿ. ಇಲ್ಲಿ ನೋಡಿ, ಆಮೆ ಒಂದೆರಡಿತ್ತು, ನಾವೆಲ್ಲ ಮಾಡಿದಾಗ ಅದು ಮರಿ ಹಾಕಿ ಇವತ್ತು ನೋಡ್ಬೋದು ನೀವು, ಈಗಲೇ 100 ಆಮೆ ಇದೆ. 250 ಆಮೆಗಳನ್ನು ನಾವು ಇದು ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ, ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂಥೇಳಿ ನಾವು ಸ್ಯಾಂಕಿ ಟ್ಯಾಂಕಲ್ಲಿ 250 ಆಮೆಗಳನ್ನ ಬಿಟ್ವಿ. ಈಗ ತಿರ್ಗಾ 100 ಆಗಿದೆ. ಇದು ಪ್ರೊಟೆಕ್ಟೆಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದನ್ನು ಯಾರೂ ಸಾಕಂಗಿಲ್ಲ. ನನಗೆ ಸುಮ್ಮನೆ ಈ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಯಾರೋ ಒಬ್ಬ ಅಧಿಕಾರಿ ನನಗೆ ಸ್ವಲ್ಪ ಒಂದು ದಿವಸ ಫೋನ್ ಮಾಡಿ, ಸರ್ ಅದು 200 ಆಮೆ ಇದೆ, ಹೌದು ಇದೆ ರೀ ಅಂತೆ, ಅದ್ರ ಕೇಸ್ ಆಗುತ್ತಲ್ಲ ಸರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ. ಯಾರ ಮೇಲೆ ಕೇಸ್ ಮಾಡ್ತೀರಾ? ದಕ್ಷಿಣಮುಖ ನಂದಿ ತೀರ್ಥ ಅಲ್ಲಿದ್ದಾರೆ, ಅವ್ರ ಮೇಲೆ ಮಾಡಿ ನೀವು ಅಂದು. ಯಾಕೆ ಅವ್ರದ್ದು, ನಾವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಇದಕ್ಕೆ ಒಂದು ವಾಚ್ ಡಾಗ್ ಇದ್ದಾಗೆ, ಕಾವಲು ನಾಯಿಗಳು ನಾವೆಲ್ಲ. ನಾವು ನೇರವಾಗಿ ಹೇಳ್ತೀವಿ, ಅದಕ್ಕೇನು ಮುಜುಗರನೇ ಇಲ್ಲ. ನಾವು ಈ ಜಾಗವನ್ನು, ದೇವಸ್ಥಾನದ ಜಾಗವನ್ನು ಉಳಿಸುವುದರಲ್ಲಿ ನಾವು ನಮ್ಮ ಕೈಯಿಂದನೇ ದುಡ್ಡು ಹಾಕಿ ಹೈಕೋರ್ಟ್ ತನಕ ಹೋಗೋದು ನಾವೇ. ಈಗ ₹1 ಕೊಟ್ಟಿರೋರು ಇದ್ದಾರೆ, 10,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ, 1,00,000 ಕೊಟ್ಟಿರೋರು ಇದ್ದಾರೆ. ಆಮೇಲೆ ಇದು ಮಾಡಿದಾಗ ಎಲ್ಲರೂ ಬಂದರು, ಕಾಂಪೌಂಡ್ ಕಟ್ಟೋಣ ಅಂದರು, ಕಟ್ಟಿದ್ವಿ. ಮಹಾಗೋಪುರ ನಿರ್ಮಾಣ ಅಂದರು, ಮಹಾಗೋಪುರ ನಿರ್ಮಾಣ ಮಾಡೋದಿಲ್ಲ, ಮಹಾನಂದಿ ದ್ವಾರ ಮಾಡೋಣ ಅಂಥೇಳಿ ನಂದಿ ದ್ವಾರವನ್ನು ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೇ ಬೇರೆ ಬದಲಾವಣೆಗಳನ್ನು ಇಲ್ಲಿ ಈಗ ತುಂಬ ಜನ ಬಂದಿದ್ದಾರೆ, ಸರ್ ಮಾರ್ಬಲ್ ಹಾಕೋಣ, ಅದು ಬೆಳ್ಳಿದು ಹಾಕೋಣ, ಚಿನ್ನದ ಹಾಕೋಣ ಅಂತ. ನಮಗೆ ಮೂಲ ಏನಿದೆಯೋ ಆ ಪ್ರಾಚೀನತೆಯನ್ನು ಉಳಿಸ್ಕೊಳ್ಬೇಕು, ಆ ಮೂಲ ರೂಪವನ್ನು ಉಳಿಸ್ಕೊಳ್ಬೇಕು ಅಂತ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯ. ಅದನ್ನು ನಾವು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಈ ಪಾರಂಪರಿಕ ತಾಣವನ್ನು ನಾವೆಲ್ಲ ಇರೋ ತನಕ ಇದೇ ರೀತಿ ಉಳಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯಾಕಿದು ಈಗ ನಿಮ್ಮ ಮಾಧ್ಯಮದ ಮುಂದೆ ಬಂದಿದ್ದೀನಿ, ಕಲಾ ಮಾಧ್ಯಮದ ಮುಂದೆ ಅಂದರೆ, ಕಲಾ ಮಾಧ್ಯಮಕ್ಕೆ ಪ್ರಪಂಚದಾದ್ಯಂತ ನಿಮ್ಮ ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಕೆಲವರು ನೋಡಿರ್ಬೋದು. ಈಗ ನನಗೆ ನನ್ನ ಸ್ನೇಹಿತರು ಅಮೇರಿಕಾಯಿಂದ ಇದನ್ನು ಕಳಿಸ್ತಾರೆ, ನಂದಿ ತೀರ್ಥದಲ್ಲಿ ಬಾಯಿ ಬರೋದು, ನೀರು ಬರೋದು, ಜಲಧಾರಣೆ ಆಗೋದು ಎಲ್ಲವನ್ನು ನನಗೆ ಕಳಿಸ್ತಾರೆ. ಅದಕ್ಕೊಂದು ಒಳ್ಳೆ ಶ್ಲೋಕ ಇದನ್ನೆಲ್ಲ ಹಾಕಿ ಕಳಿಸ್ಬಿಟ್ಟು, ಮ್ಯೂಸಿಕ್ ಎಲ್ಲ ಹಾಕಿ ಕಳಿಸಿ, ಅಣ್ಣ ಇದು ನೇಪಾಳದ ಪಶುಪತಿನಾಥ ದೇವಸ್ಥಾನ, ನೀವೊಂದ್ಸಲಿ ಭೇಟಿ ಕೊಡಿ ಅಂತ. ನಮ್ಮದೇ ದೇವಸ್ಥಾನ, ನಮ್ಮ ಹುಡುಗರು ಮಾಡಿರೋವಂಥ ದೇವಸ್ಥಾನ. ಆವಾಗ ನನಗೆ ಆಶ್ಚರ್ಯ ಆಗಿ ಇವ್ರಿಗೆಲ್ಲ ಕೇಳ್ತೀನಿ, ಏನು ರೀ ಇದು ಅಂದರೆ, ಸರ್ ಅದು ಯಾರೋ ಮೊನ್ನೆ ಶೂಟ್ ಮಾಡ್ತಾಯಿದ್ರು ಸರ್, ಹೋಗಿದ್ದಾರೆ ಅಂತ. ಆಮೇಲೆ ಇತ್ತೀಚೆಗೆ ಒಂದಿದೆ, ಮಹಾರಾಷ್ಟ್ರದವ್ರು ಯಾರೋ ಬಿಟ್ಟಿರೋದು, ಮರಾಠಿಲಿ ಬಿಟ್ಟಿದ್ದಾರೆ. ಈ ದೇವಸ್ಥಾನ ನೋಡಿ, ಭಾಳ ಪ್ರಾಚೀನ ದೇವಸ್ಥಾನ. ಇದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಈ ಪುನಶ್ಚೇತನಗೊಳಿಸಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಇದು ಹ್ಯಾಟ್ಸ್ ಆಫ್ ಟು ಆರ್ಕಿಯಾಲಜಿ ಸರ್ವೆ ಆ್ಯಂಡ್ ಆಫ್ ಇಂಡಿಯಾದವರು ಇದುವರೆಗೂ ಈ ಕಡೆ ತಲೆ ಹಾಕಿಲ್ಲ. ಪ್ರಾಚ್ಯ ವಸ್ತುಗಳು ಏನು ನಮ್ಮಲ್ಲಿ ಇದೆ ಅದು ಇದುವರೆಗೂ ತಲೆ ಹಾಕಿಲ್ಲ. ನಾವೇನು ನೋಡಿ, ಇಲ್ಲಿ ಒಂದು ಮೊಳೆ ಹೊಡಿಬೇಕಾದರೂ ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಇದೆಲ್ಲ. ಈಗ ನಂದಿ ತೀರ್ಥ, ಕಾಡುಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರದಲ್ಲಿರುವಂಥ ಪ್ರೊಟೆಕ್ಟೆಡ್ ಮಾನ್ಯುಮೆಂಟು, ಸಂರಕ್ಷಿತ ಸ್ಥಳ. ಇಲ್ಲೊಂದು ಮೊಳೆ ಹೊಡಿಬೇಕಾದರೂ ಅನುಮತಿ ತಗೊಳ್ಬೇಕು. ಆ ಇಲಾಖೆಯವರೇ ಇಲ್ಲಿ ಬರೋದಿಲ್ಲ, ಬರಲ್ಲ, ಅವ್ರಿಗೆ ಬೇಕಾಗಿಲ್ಲ. ನಾವು ಇದನ್ನೆಲ್ಲ ಮಾಡಿದಾಗ ಈಗ ಎಲ್ಲರೂ ಬಂದಿದ್ದಾರೆ, ಇದು ನಾವು ಮಾಡ್ತಾರೆ, ಇದು ನಾವು ಮಾಡ್ತಾರೆ, ನಾವು ಮಾಡ್ತೀವಿ, ಇದು ಹೀಗೆ, ಇದಾಗೆ, ಇದನ್ನು ಇವ್ರು ಮಾಡಿರೋದು, ಅವ್ರು ಮಾಡಿರೋದು ಅಂತ. ಇದ್ರ ಬಗ್ಗೆ ನಮ್ಗೆ ಇನ್ನೂ ಒಂದಿದೆ, ಇದು ಶಿವಾಜಿ ಮಹಾರಾಜರು ಕಟ್ಟಿರೋದು ಅಂತ ಒಂದು ಸುದ್ದಿ ಹಬ್ಬಿಸ್ತಾರೆ. ಶಿವಾಜಿ ಮಹಾರಾಜರಿಗೂ ಇದು ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿಯ ಅಡಿಯಲ್ಲಿ
ಈ ಪ್ರದೇಶ ಇದ್ದಾಗ ಇದಕ್ಕೆ ಸಾಮಂತರಾಜ ಶಿವಾಜಿಯ ಮಲಸಹೋದರ ಎಕ್ಕೋಜಿ ಅವರಿದ್ದಾಗ ಈ ಕಪ್ಪ ಕಾಣಿಕೆಯನ್ನು ತಂದು ತಗೊಂಡು ಕಲೆಕ್ಟ್ ಮಾಡಿ ಬಿಜಾಪುರಕ್ಕೆ ತಗೊಂಡೋಗೋ ಸಂದರ್ಭದಲ್ಲಿ ಇಲ್ಲಿ ಅವರು ಉಳ್ಕೊಂಡಿದ್ದಾಗ ಇಲ್ಲೆಲ್ಲ ಸ್ವಲ್ಪ ಈ ರೆಸ್ಟ್ ತಗೊಳ್ಳಿಕ್ಕೆ ಉಳಿತಾರಲ್ಲ, ಉಳ್ಕೊಂಡಿದ್ದಾಗ ಅವರಿಗೆ ಶಿವಲಿಂಗದ ಗೋಚರ ಕಾಣುತ್ತೆ. ಆ ಶಿವಲಿಂಗದ ಗೋಚರ ಆದಾಗ ಇದನ್ನು ಮಾನ್ಯಕ್ಕೆ ಕೊಡ್ತಾರೆ. ಆವಾಗ ಇದೆಲ್ಲ ಪ್ರಾರಂಭ ಆದಾಗ, ನಿಮಗೆ ಶಿಲಾಶಾಸನ ಇದೆ ಅಂತ ಹೇಳಿದ, ಇದೆಲ್ಲ ಪ್ರಾರಂಭ ಆದಾಗ ಶಿವಾಜಿ 10 ವರ್ಷದಲ್ಲಿ 8 ವರ್ಷದ ಹುಡುಗ. ಆದರೆ ಇತಿಹಾಸವನ್ನು ತಿರುಚುವ ಕೆಲಸ ಆಗಬಾರ್ದು. ಯಾಕೆಂದರೆ ಎಕ್ಕೋಜಿಯ ಏನು ಕೊಡುಗೆ ಇದೆ, ಎಲೆ ಮಲ್ಲಪ್ಪ ಶೆಟ್ಟರು ಏನು ನವೀಕರಣ ಮಾಡಿದ್ದಾರೆ, ನಾಲ್ವಡಿ ಮೈಸೂರು ಸಂಸ್ಥಾನದ ಒಡೆಯರ್ ಸಾಮ್ರಾಜ್ಯದಲ್ಲಿ ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಮಾನ್ಯ ಕೊಟ್ಟಿದ್ದಾರೆ, ಮಾನ್ಯಕ್ಕೆ ಜಮೀನುಗಳನ್ನು ಕೊಟ್ಟಿದ್ದಾರೆ, ಇವರುಗಳನ್ನು ನಾವು ನೆನೆಸ್ಕೊಳ್ಬೇಕು. ನಮ್ಮ ಹಿರಿಯರು ತುಂಬ ಜನ ಇದ್ದಾರೆ, ಅವ್ರ ಹೆಸರೇ ಒಂದು 100-200 ಜನದ ಹೆಸರಿದೆ. ಅವರು ಎಲ್ಲ ಪಂಗಡಕ್ಕೆ ಸೇರಿರೋರು ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಉಳಿಸ್ಕೊಂಡು ಬಂದ ಮೇಲೆ ಈಗ ನಮಗೆ ಇದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೀವಿ. ಈ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರು, ಈ ಬಡಾವಣೆಯವರು, ಇವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಯಾಕೆಂದರೆ ರಾಜಗೋಪುರದ ನಿರ್ಮಾಣ, ಮಹಾರಥ, ದೇವಾಲಯದ ನವೀಕರಣ, ಆಮೇಲೆ ಪವಿತ್ರವನ ನಿರ್ಮಾಣ ಆದಾಗ ಆ ಜಾಗದಲ್ಲಿ 200 ಲಾರಿಯಷ್ಟು ಕಸ ತೆಗೆದಿದ್ದೀವಿ. 200 ಲೋಡ್ ಲಾರಿ ಕಸ ತೆಗೆದಿದ್ದೀವಿ. ಅಂದರೆ ಕಸ ತುಂಬ್ತಾ ಇದರಲ್ಲಿ. ಇವತ್ತೇನು ನೀವು ನೋಡಿದ್ರಲ್ಲ ಅಲ್ಲಿ ಆ ಪವಿತ್ರವನ ಶ್ರೀಗಂಧದಿಂದ ಹಿಡಿದು ಪಾರಿಜಾತದ ತನಕ ಇದೆಯಲ್ಲ, 200 ಲೋಡ್ ಕಸ ತೆಗೆದಿದ್ದೀವಿ. 300 ಲೋಡ್ ಗೊಬ್ಬರ ಮಣ್ಣು ಹಾಕಿದ್ದೀವಿ ಅದಕ್ಕೆ. ಮತ್ತೆ ಇದು ಎಲ್ಲಿಂದ ತಂದ್ರಿ ಅಂದಾಗ ನಮ್ಮಲ್ಲಿರೋ ಹುಡುಗರು, ಅವ್ರವ್ರದ್ದು ಲಾರಿ ಇರೋರಿದ್ದಾರೆ, ಕಾಂಟ್ರಾಕ್ಟರ್ಗಳಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದವರಿದ್ದಾರೆ, ದುಡಿಯೋ ಜನ ಇದ್ದಾರೆ. ಶ್ರಮದಾನ ಮಾಡೋಕ್ಕೆ ನಮ್ಮ ಜೊತೆ 150-200 ಯುವಕರ ಪಡೆ ಇದೆ. ಕಸ ತೆಗಿತಾರೆ, ಗೋಡೆ ಕಟ್ತಾರೆ, ಕಲ್ಲೊಡಿತಾರೆ, ನೀವೇನು ಹೇಳಿದ್ರೂ ಮಾಡ್ತಾರೆ. ಈ ದೇವಸ್ಥಾನ ಅನುಮತಿ ಕೊಡಲ್ಲ ಅಂದರು. ಮುಜರಾಯಿ ಅವರು ಒಬ್ಬ ಕಮಿಷನರ್ ಇದ್ದರು. ಆಗ ಅವ್ರ ಹತ್ರ ನಾನು ಅನುಮತಿ ಕೇಳಿದೆ. ಅಲ್ಲೊಂದು ಎಲ್ಲ 7-8 ಕಟ್ಟಡ ಇದೆ, ಎಲ್ಲ ಹೊಡೆದಾಕೋಣ ಅಂತ ಕೇಳಿದಾಗ, ಆಮೇಲೆ ಇನ್ನೊಂದು ಕಟ್ಟಡ ಇದೆ, ಅಲ್ಲಿ ಏನು ಕಾರ್ಯಗಳು ಒಳ್ಳೆ ಕಾರ್ಯ ನಡೀತಾ ಇಲ್ಲ, ಅದನ್ನು ನೀವು ದಯವಿಟ್ಟು ನಮ್ಗೆ ಅನುಮತಿ ಕೊಟ್ಟರೆ ನಾವು ಪವಿತ್ರವನ ಮಾಡ್ತೀವಿ ಅಂದಾಗ, ಸರ್ಕಾರ ಕಟ್ಟಿರೋ ಕಟ್ಟಡ ಹೊಡೀಲಿಕ್ಕೆ ಸಾಧ್ಯ ಇಲ್ಲ ಅಂದರು. ನಾನು ಸುಮ್ಮನೆ ನನಗೊಂದು ನಗು ಬಂತು. ಯಾಕೆ ನಗ್ತೀರಾ ಅಂತ ಕೇಳಿದ್ರು. ಏನಿಲ್ಲ ಸರ್, ನೀವು ಸಾತ್ವಿಕ ಭಕ್ತರನ್ನು ನೋಡಿಬಿಟ್ಟಿದ್ದೀರಿ, ನಮಗೆ ಅದು ಮಾಡಬೇಕು ಅಂತ ಆಗಿದೆ, ನೀವು ಬಿಡಲಿಲ್ಲ ಅಂದರೆ ನಾವು ನಾವೇ ಮಾಡ್ತೀವಿ ಅಂಥೇಳಿ ನೋಡಿ. ಎಷ್ಟು ಒಳ್ಳೆ ಪವಿತ್ರವನನ್ನು ನಾವು ರೂಪಿಸಿದ್ದೀವಿ, ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ದೀವಿ. ನೀವೇ ಹೇಳಿದ್ರಿ, ಬೆಂಗಳೂರು ನಗರದಲ್ಲಿ ಒಂದು ಸಸಿ ನೆಟ್ಬಿಟ್ಟು ಫೋಟೋಗೆ ಪೋಸ್ ಕೊಡೋರು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಲ್ಲ. ಸಹಸ್ರಾರು ಸಸಿಗಳನ್ನು ನೆಟ್ಟಿದ್ದೀವಿ. ಹಳ್ಳಿಗಳಿಗೋಗಿ ಸಸಿ ನೆಟ್ಟಿದ್ದೀವಿ. ಸಂಪಿಗೆ ರಸ್ತೆಯಲ್ಲಿ 400-350 ಸಸಿ ನೆಟ್ಟಿದ್ದೀವಿ. ಸಂಪಿಗೆ ಸಸಿಗಳನ್ನು ನೆಟ್ಟಿದ್ದೀವಿ. ಈ ದೇವಾಲಯದ ಆವರಣದಲ್ಲಿ ನೆಟ್ಟಿದ್ದೀವಿ, ಕಾಡುಮಲ್ಲೇಶ್ವರನ ಆವರಣದಲ್ಲಿ ನೆಟ್ಟಿದ್ದೀವಿ, ಇಡೀ ರಥಬೀದಿಯಲ್ಲಿ ಇದು ದೇವಸ್ಥಾನದ ಬೀದಿಗಳಲ್ಲಿ ನೆಟ್ಟಿದ್ದೀವಿ. ಇದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಈ ಬಡಾವಣೆಯ ಜನರ ಹೆಮ್ಮೆ. ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಆಗಿತ್ತು. ಕ್ರಮೇಣ ಬರ್ತಾ ಅದು ಸಿಲಿಕಾನ್ ಸಿಟಿ ಆಯಿತು, IT ಸಿಟಿ ಆಯಿತು. ಈಗ ಬರೀ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲರ ಕಣ್ಣು ಬೆಂಗಳೂರಿನ ಮೇಲಿದೆ. ಸೊ ಸಹಜವಾಗಿ ದಟ್ಟಣೆ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಧೂಳು, ಹೊಗೆ ಎಲ್ಲವೂ ಜಾಸ್ತಿ ಆಗಿದೆ. ಈ ಮಧ್ಯೆ ನಮ್ಮದೇ ಆದ ಒಂದು ಕಲ್ಚರ್ ಇತ್ತು, ಸಂಸ್ಕೃತಿ ಇತ್ತು, ಪರಂಪರೆ ಇತ್ತು, ಎಲ್ಲವೂ ಕಳೆದೋಯ್ತಾ ಅಂತ ಅಂದ್ಕೊಳ್ಳೋ ಸಮಯದಲ್ಲೇ ಇಲ್ಲೊಂದು ಮರಳುಗಾಡಿನ ನಡುವೆ ಓಯಸಿಸ್ ಸಿಗೋ ಹಾಗೆ ಒಂದು ಸಂಸ್ಥೆ ಇದೆ. ಅದೇ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಂಥೇಳಿ ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಸೊ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ನೋಡಿ, ಎಲ್ಲ ಗೆಳೆಯರು ಸೇರ್ಕೊಂಡು ಮಾಡ್ತಿರೋಂಥದ್ದು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅವರು ಗೈಡ್ ಮಾಡೋಕ್ಕೆ ಅಂಥೇಳಿ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿ BK ಶಿವರಾಮ್ ಸರ್ ಮತ್ತು ಅವರ ಗೆಳೆಯರ ಒಂದು ದೊಡ್ಡ ಬಳಗವೂ ಇದೆ. ಇವರು ಮಾಡ್ತಿರುವಂಥ ಈ ಅದ್ಭುತ ಕೆಲಸಕ್ಕೆ ಕಲಾ ಮಾಧ್ಯಮದ ಕಡೆಯಿಂದ ನಾವು ಅನಂತ ಧನ್ಯವಾದ ಹೇಳ್ತೀವಿ. ಈ ಕೆಲಸ ಇನ್ನಷ್ಟು ಮುಂದುವರಿಲಿ. ಎಲ್ರಿಗೂ ಈ ಗೆಳೆಯರ ಬಳಗದ ಕಾರ್ಯ ಮಾರ್ಗದರ್ಶನ ಆಗಲಿ, ಪ್ರೇರಣೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಹ್ಯಾಟ್ಸ್ ಆಫ್ ಟು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ.